ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೂ ಒಂದು ಮಾತು, ಯಾಕೆ ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ ಇಷ್ಟೊಂದೆಲ್ಲ ಟ್ರೋಲ್ಸು ಕಾಂಟ್ರವರ್ಸಿಗಳೆಲ್ಲ ಸ್ಪ್ರೆಡ್ ಮಾಡ್ತಾ ಇರೋದು? ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಹೋಯ್ತು ಅಂತನಾ, ಇಲ್ಲ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿ ಬಂತು ಅಂತ ಹೇಳ್ಬಿಟ್ಟು? ಸರಿ, ಇದನ್ನೆಲ್ಲ ಬಿಟ್ಟು ಮಾತಾಡೋಣ. ಇವಾಗ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿ ತಗೊಂಡ್ಮೇಲೆಯಿಂದ 2 ಮ್ಯಾಚ್ಗಳು ನಡೆದಿದ್ದಾವೆ. 2 ಮ್ಯಾಚ್ ನಡೆದ್ಮೇಲೆ ಅದರಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ಈ ತರ ಕೈ ತೋರಿಸಿ ಹೋಗು ಅಂತ ಹೇಳ್ಬಿಟ್ಟು ಅಂದವನೆ. ಮತ್ತೆ ಕ್ಯಾಪ್ಟನ್ಸಿ ಸರಿಯಾಗಿ ಮಾಡ್ತಿಲ್ಲ, ಬೌಲಿಂಗ್ ಅಲ್ಲಿ ನೋಡಿದ್ರೆ ಉಚ್ಚನೆ ಓಡಿಸ್ಕೊಂಡಂಗೆ ಓಡಿಸ್ಕೊಂತಾ ಇದ್ದಾನೆ. ಬೂಮ್ರಾಗೆ ಯಾವಾಗೋ ಓವರ್ಗಳನ್ನು ಕೊಡ್ತಾ ಇದ್ದಾನೆ, ಸರಿಯಾಗಿ ಕ್ಯಾಪ್ಟನ್ಸಿ ಆಟ ಆಡ್ಸೋದಕ್ಕೆ ಬರ್ತಾ ಇಲ್ಲ. ಅದೇ ರೋಹಿತ್ ಶರ್ಮಾ ಆಗಿದ್ರೆ 2 ಮ್ಯಾಚ್ ಗೆಲ್ತಾ ಇದ್ರು, ಇಲ್ಲ 2ರಲ್ಲಿ 1 ಗೆಲ್ತಾ ಇದ್ರು, ಚೆನ್ನಾಗಿ ಕ್ಯಾಪ್ಟನ್ಸಿ ಅನ್ನೋದು ಮಾಡ್ತಾ ಇದ್ರು. ಇವನೇನು ಮಾಡ್ತಿಲ್ಲ, ಹಂಗೆ ಹಿಂಗೆ ಅಂತ ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಲ್ಲ. ಹಂಗಾದ್ರೆ ಇವಾಗ ನಾನು ಕೇಳೋ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ರಿ. ರೋಹಿತ್ ಶರ್ಮಾ ಅವರು IPL ಸೀಸನ್ನಲ್ಲಿ ಎಷ್ಟು ಸೀಸನ್ಗಳಲ್ಲಿ ಕ್ಯಾಪ್ಟನ್ ಆಗಿದ್ರು? ಹಾರ್ದಿಕ್ ಪಾಂಡ್ಯ ಅವರು IPL ಸೀಸನ್ನಲ್ಲಿ ಎಸ್ಸಲ್ಲಿ ಕ್ಯಾಪ್ಟನ್ ಆಗಿದ್ರು? ರೋಹಿತ್ ಶರ್ಮಾ ಅವರು ಎಸ್ಸಲ್ಲಿ ಕಪ್ಪನ್ನು ಗೆಲ್ಸಿದ್ದಾರೆ, ಹಾರ್ದಿಕ್ ಪಾಂಡ್ಯ ಅವರು ಎಸ್ಸಲ್ಲಿ ಕಪ್ಪನ್ನು ಗೆಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣ್ರಿ, ರೋಹಿತ್ ಶರ್ಮಾದ ನಂತರ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈಗೆ ಕ್ಯಾಪ್ಟನ್ ಆದಾಗಿಂದ 2 ಮ್ಯಾಚ್ ನಡೆದಿದ್ದಾವೆ. 2 ಮ್ಯಾಚ್ ಎಲ್ಲ ಕ್ಯಾಪ್ಟನ್ ಸರಿ ಇಲ್ಲ, ಕ್ಯಾಪ್ಟನ್ಸಿಯಾಗಿ ಸರಿಯಾಗಿ ಆಟ ಆಡ್ಸಕ್ಕೆ ಬರಲ್ಲ ಅಂತಿರಲ್ಲ. ಹಂಗಾದ್ರೆ ಡೆಲ್ಲಿ 2-2 ಸೋತೈತೆ, LSG 1-1 ಸೋತೈತೆ. ಹಂಗಾದ್ರೆ ಡೆಲ್ಲಿ ಕ್ಯಾಪ್ಟನ್ ರಿಷಬ್ ಪಂತ್ ಸರಿ ಇಲ್ಲ, LSG ಕ್ಯಾಪ್ಟನ್ KL ರಾಹುಲ್ ಸರಿ ಇಲ್ಲ ಅನ್ನಕ್ಕಾಗುತ್ತೆ ನಾವು? ರೋಹಿತ್ ಶರ್ಮಾ ಅವರು ದಿ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಹಂಗಂತೇಳಿ ಹಾರ್ದಿಕ್ ಪಾಂಡ್ಯ ಅವರು ದಿ ಬೆಸ್ಟ್ ಕ್ಯಾಪ್ಟನ್ ಅಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ಕ್ಯಾಪ್ಟನ್ ಆದ್ಮೇಲೆ ಮೊದಲನೇ ಸೀಸನ್ ಅಲ್ಲೇ ಕಪ್ನ ಗೆಲ್ಸಿದ್ದಾರೆ GTಗೆ, 2ನೇ ಸೀಸನಲ್ಲೂ ಫೈನಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಇವ್ರಿಗೆ ಕ್ಯಾಪ್ಟನ್ಸಿ ಬರಲ್ಲ ಅಂತ ಹೇಳ್ಬಿಟ್ಟು ಅಂತಿರಲ್ಲ. ಯಾಕೆ ಇದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ನೀವು? ಅವತ್ತು ಯಾರು ಎದ್ದು ಚಪ್ಪಾಳೆ ಹೊಡಿತಿದ್ರು, ಇವತ್ತು ಯಾಕೆ ಅವ್ರನ್ನೇ ಕಾಂಟ್ರವರ್ಸಿ ಆಗಿ ತಗೊಂಡು ಮಾಡ್ತಾ ಇದ್ದೀರಾ ನೀವು? ಯಾಕೆ ಅವ್ರನ್ನೆಲ್ಲ ಟ್ರೋಲ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು? ಅವ್ರು ಎಷ್ಟೇ ಕಷ್ಟ ಬಿದ್ದರೂ ಕ್ರಿಕೆಟ್ಗೋಸ್ಕರ ಪ್ರಾಣ ಕೊಡ್ತಿದ್ದಾರೆ. ಯಾಕೆ ಮೊದಲಲ್ಲೆಲ್ಲ ಹೋಗ್ಲೋರೆಲ್ಲ ನೀವೇ ಯಾಕೆ ಇವಾಗೆಲ್ಲ ಅವ್ರಿಗೆ ಆಪೋಸಿಟ್ ಆಗಿ ತಿರುಗಿ ಮಾತಾಡ್ತಿದ್ದೀರಾ ನೀವು? ನಾನು ಪಕ್ಕ 45 ಜರ್ಸಿ ಹಾಕೊಂಡಿರೋ ರೋಹಿತ್ ಶರ್ಮಾ ಫ್ಯಾನ್, ಆದರೂ ನಾನು ಹಾರ್ದಿಕ್ ಪಾಂಡ್ಯಗೆ ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ಅವರು ಸಮೇತ ಸಪೋರ್ಟ್ ಮಾಡ್ತಿದ್ದಾರೆ. ನೀವೆಲ್ಲ ಯಾಕೆ ಈ ಥರ ಮಾಡ್ತಿದ್ದೀರಾ? ರೋಹಿತ್ ಶರ್ಮಾ ಅವರು ಎಷ್ಟೋ ವರ್ಷಗಳಿಂದ ಒಂದು ಇಂಟರ್ವ್ಯೂ ಸಮೇತ ಹೇಳಿದ್ದಾರೆ, ನಿಮಗೆ ಇನ್ಸ್ಪಿರೇಷನ್ ಏನು ಅಂತ ಕೇಳಿದಾಗ ಅವರು ಏನಂತ ಹೇಳಿದ್ದಾರೆ, ನಮ್ಮ ಕಂಟ್ರಿ ಇಂಡಿಯಾ ಅಂತ ಹೇಳ್ಬಿಟ್ಟು ಅಂದಿದ್ದಾರೆ. ನನ್ನ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಇಂಡಿಯಾಗೋಸ್ಕರ ಪ್ರತಿಯೊಬ್ಬರಿಗೂ ಸಪೋರ್ಟ್ ಆಗಿರ್ತಾರೆ ರೋಹಿತ್ ಶರ್ಮಾ ಅವರು. ಅಂಥದ್ರಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಈ ಥರ ಎಲ್ಲ ಟ್ರೋಲ್ ಮಾಡ್ತಿದ್ರಲ್ಲ, ಅವ್ರು ಈ ಪ್ಲೇಸಿಗೆ ಬರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರಬೇಕು. ಅಷ್ಟೆಲ್ಲ ಕಷ್ಟನೆಲ್ಲ ದಾಟ್ಕೊಂಡು ಅವ್ರು ಈ ಪ್ಲೇಸಿಗೆ ಬಂದವ್ರನ್ನ ನಾವು ಎದ್ದು ಸಲ್ಯೂಟ್ ಹೊಡಿಬೇಕು. ಅಂಥದ್ರಲ್ಲಿ ಯಾವುದು ಟ್ರೋಲ್ ಮಾಡೋದು ನೀವು?